ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BCA ನಲ್ಲಿ ಬರ್ತಕ್ಕಂತಹ ಉಪಘಾತ ಅಂತಕ್ಕಂತಹ ಒಂದು ಹಾಸ್ಯ ಮಿಶ್ರಿತವಾಗಿರ್ತಕ್ಕಂತಹ ಒಂದು ನಿರೂಪಣೆಯನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಸೊ ಇಲ್ಲಿ ಉಪಘಾತ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಒಂದು ಆಘಾತ ಆಗಿದೆ, ಆಘಾತಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗೆ ಯಾರ್ಯಾರೆಲ್ಲ ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಈ ದೈಶಿಗಳು ಅನ್ಸ್ಕೊಂಡಿರೋರು, ಫ್ರೆಂಡ್ಸ್ ಅನ್ಸ್ಕೊಂಡಿರೋರು ಅಥವಾ ಬೇರೆಯವರೆಲ್ಲರೂ ಕೂಡ ಯಾವ ರೀತಿ ನಮಗೆ ಉಪದೇಶಗಳನ್ನು ಮಾಡ್ತಾ ಹೋಗ್ತಾರೆ, ಅದರಲ್ಲೂ ಬಿಟ್ಟಿ ಉಪದೇಶಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಯಾಕೆ ಇವೆಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಜೀವನದಲ್ಲಿ ಆಗಿ ಹೋಗ್ತಕ್ಕಂಥ ಸನ್ನಿವೇಶಗಳು, ಆ ಸನ್ನಿವೇಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತಿರ್ತೀವಿ. ಕೆಲವೊಂದಷ್ಟು ಜನ ನಮಗೆ ಸಾಂತ್ವನವನ್ನು ಮಾಡ್ತಾ ಹೋಗ್ತಾರೆ, ಕೆಲವೊಂದಷ್ಟು ಜನ ಈಗ ಯಾಕೆ ಆಯಿತು ಅಂಥೇಳಿ ವ್ಯಥೆಯನ್ನು ವ್ಯಕ್ತಪಡಿಸ್ತಾರೆ, ಇನ್ನೊಂದಷ್ಟು ಜನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂದರೆ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥದ್ದು, ಕೆಲವೊಂದು ಸಲ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಕ್ಕಂತಹ ಮಾತುಗಳು ಎಲ್ಲವನ್ನು ಸೇರಿಸ್ಬಿಟ್ಟು ಇಲ್ಲಿ ಒಂದು ಲೇಖನದ ರೂಪದಲ್ಲಿ ಈ ಒಂದು ಪಾಠವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಮೊನ್ನೆ ಸ್ಕೂಟ್ರಿಂದ ಬಿದ್ದು ಕೈಯನ್ನು ಮುರ್ಕೊಂಡಿದ್ದಾರೆ. ಕೈ ಮುರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಕೀಲ ಹತ್ರ ಸ್ವಲ್ಪ ಜಾಯಿಂಟ್ ಆ ಕಡೆ ಈ ಕಡೆ ಆಗಿದೆ. ಅದಕ್ಕೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ಡಾಕ್ಟರ್ ಏನು ಮಾಡಿದರೆ, ಪ್ಲಾಸ್ಟರ್ನ ಹಾಕಿ, ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗಿದೆಯೋ ಅನ್ನೋ ಮಟ್ಟಕ್ಕೆ ಅದಕ್ಕೆ ಪ್ಲಾಸ್ಟರನ್ನು ಹಾಕಿ, ಅದಕ್ಕೆ ಕೊರಳು ಪಟ್ಟಿಯನ್ನು ಹಾಕಿ ಮನೆಗೆ ಕಳಿಸ್ತಾರೆ. ಸರಿ ಆಯಿತು, ಮನೆಗೆ ಬಂದಿದ್ದಾರೆ. ಈ ವಿಚಾರದಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ 2 ವಾರಗಳ ರಜೆಯನ್ನು ಪಡ್ಕೊಳ್ತೀನಿ. ಸೊ ಸರಿ ಆಯಿತು ಅಂಥೇಳಿ ರಜೆಯನ್ನು ಬರೆದು ಹಾಕ್ತಾರೆ. ಹಾಕಿದ ಮೇಲೆ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡ್ಕೊಳ್ತಾ ಇರ್ತಾರೆ. ಈ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥ ಇವರ ಆಫೀಸಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ದೋಸ್ತ ಅಥವಾ ಅವರ ಫ್ರೆಂಡ್ ಏನು ಮಾಡ್ತಾನೆ, ಮನೆಗೆ ಬರ್ತಾನೆ. ಬಂದು ಕುರ್ಚಿ ಹಾಕಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಳ್ಳಪ್ಪ ಅಂಥೇಳಿ ಮಾತಾಡೋಣ ಅಂಥೇಳಿ ಕೇಳಿಸಿದ್ರು. ಇಲ್ಲ ಆಫೀಸಲ್ಲಿ ತುಂಬ ಬೆಟ್ಟದಷ್ಟು ಕೆಲಸ ಇದೆ, ನಾನು ಬೇಗ ಹೋಗಬೇಕು ಅಂಥೇಳಿ ಏನು ಮಾಡ್ತಾರೆ, ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಂಡೇ ಮಾತಾಡ್ತಾನೆ. ಅವ್ರು ಕೂತ್ಕೊಂಡು ಮಾತಾಡ್ಬೋದಿತ್ತಲ್ವ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂಥೇಳಿ ಅವ್ರು ಅಂದ್ಕೊಳ್ತಾರೆ. ಸೊ ಅದಾದಮೇಲೆ ಅವನೇನು ಮಾಡ್ತಾನೆ, ಮಾತು ಹಾಗೆ ಮುಂದುವರಿಸ್ತಾ ಹೋಗ್ತಾನೆ. ಅವನು ಕೇಳಿರ್ತಕ್ಕಂತಹ ಮಾತುಗಳಿಗೆ ನಾನೂ ಕೂಡ ಉತ್ತರ ಕೊಡಬೇಕು ಅನ್ನೋಷ್ಟು ಉತ್ಸಾಹ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ಬಂದಿರೋನೇ ಅವನಲ್ವಾ. ನಮ್ಗೆ ಏನೇ ಆಗಿತ್ತು ಅಂತ ಹೇಳಿದ್ರೆ ಮನೆಯವ್ರಿಗೆ ಹೇಳಿದ ಮೇಲೆ ನಾವು ಇನ್ನೊಬ್ಬ ಬರ್ತಾನೆ ಹೊರಗಿಂದ ಬಂದಿರೋನಿಗೂ ಕೂಡ ಅದೇ ವಿಚಾರವನ್ನು ಹೇಳಬೇಕು ಅಂತ ಹೇಳಿದಾಗ ಒಂದು ಸಲ ಉತ್ಸಾಹ ಇಟ್ಕೊಂಡು ನಾವು ಹೇಳ್ತಾ ಹೋಗ್ತಿರ್ತೀವಿ. ಹಾಗೆ ಗಾಬರಿ, ಕಳವಳ, ಆಶ್ಚರ್ಯ ಈ ಮೂರೂ ಇಟ್ಕೊಂಡು ಅವನೇನು ಮಾಡ್ತಾನೆ, ನನ್ನ ಹತ್ರ ಕ್ವಶನನ್ನು ಕೇಳ್ತಾ ಹೋಗ್ತಾನೆ. ಏನು, ಯಾವಾಗಪ್ಪ ಈ ಪ್ಲಾಸ್ಟರ್ ಕಟ್ಟಿಸ್ಕೊಂಡೆ, ಈ ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆ ಅಲ್ಲ, ಹೌದು, ಯಾಕೆ, ಏನು, ಎತ್ತ, ಹೆಂಗಾಯ್ತಿದು ಅಂತ ಹೇಳಿ ಕೇಳಿದ್ಮೇಲೆ, ನಾನು ಸ್ಕೂಟ್ರಿಂದ ಬಿದ್ದೆ. ಹೆಂಗೆ ಬಿದ್ರಿ ಅಂತ ಹೇಳಿದ್ರೆ, ಏನಿಲ್ಲ, ಸ್ಕೂಟ್ರ್ ಓಡಿಸ್ಕೊಂಡು ಹೋಗ್ತಿರ್ತಕ್ಕಂಥವ್ರು ನನ್ನ ಸ್ನೇಹಿತರು, ಹಿಂದ್ಗಡೆ ನಾನು ಕೂತ್ಕೊಂಡ್ಬಿಟ್ಟಿದ್ದೆ, ಆ ತಿರುವಿನಲ್ಲಿ ಅಂದರೆ ಕ್ರಾಸ್ ಇರುತ್ತಲ್ಲ, ಅಲ್ಲೆಲ್ಲೋ ಡ್ಯಾನ್ಸ್ ಮಾಡ್ತೋ ಗಾಡಿ, ಅದಕ್ಕೆ ಸಡನ್ನಾಗಿ ನಾವು ಕೆಳಗೆ ಬಿದ್ದು ಹೋಗ್ಬಿಟ್ಟೆ ಅಂಥೇಳಿ. ಸೊ ಅವನು ಆಮೇಲೆ ಹೇಳ್ತಾನೆ, ಇದೆಲ್ಲವನ್ನು ಕೇಳ್ಕೊಂಡಾದ್ಮೇಲೆ ಈ ಸ್ಕೂಟ್ರ್ಗಳ ಹಣೆ ಬರನೇ ಹಿಂಗೆ ಅಂಥೇಳಿ ಅವನು ಹೇಳಿದ ಮೇಲೆ ಸರಿ ಆಯಿತು ಅಂಥೇಳಿ ಒಂದಷ್ಟು ಗಂಟೆ ಇದ್ದು ಅದಾದಮೇಲೆ ಅವನು ಹೊರಟಾದಮೇಲೆ ಮಧ್ಯಾಹ್ನ ಅವ್ರ ಮನೆಗೆ ಅವರ ಮೇಷ್ಟ್ರಾಗಿರ್ತಕ್ಕಂಥ ಮೈಲಾರಿ ಮೇಷ್ಟ್ರು ಬರ್ತಾರೆ. ಬಂದು ಎಲ್ಲ ವಿಚಾರಗಳನ್ನು ಮಾತಾಡ್ಕೊಳ್ತಾ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಇನ್ನೊಂದು ತಲೆನೋವನ್ನು ಕೂಡ ನನ್ನ ತಲೆಗೆ ಬಂದು ಹಾಕಿ ಅವ್ರು ಹೋದರು. ನೋಡಪ್ಪ, ಈ ಅಪಘಾತಗಳು ಯಾವಾಗಲೂ ಕೂಡ ಆಗ್ತಾನೆ ಇರ್ತವೆ. ಅದೇ ನಮ್ಮೂರನೇ ಮಗಳಿದ್ಲಲ್ಲ, ಅವಳ ಗಂಡನ ತಮ್ಮನ ಮನೆ ಕಾಂಪೌಂಡಲ್ಲಿ ಒಬ್ಬ ನಾರಾಯಣ ಸ್ವಾಮಿ ಅಂತಿದ್ದ. ಅವನ್ಯಾರೋ ಮೊನ್ನೆ ಹೀಗೆ ಸ್ಕೂಟ್ರ್ ಅಪಘಾತ ಆಗಿ ಅವನಿಗೂ ಕೂಡ ಬಹಳ ಎಡವಟ್ಟಾಗೋಯ್ತು. ಅದರೂ ಅಲ್ಲದೆ ಆ ನಾರಾಯಣ ಸ್ವಾಮಿ ಯಾರು ಅಂತ ನಿಂಗೆ ಗೊತ್ತಾ? ನಿನ್ನ ಜೊತೆಲೆ ವೆಂಕಟೇಶ್ ಮೂರ್ತಿ ಅಂತಿದ್ನಲ್ಲ, ಅದೇ ನಿನ್ನ ಜೊತೆ ಹುಡುಗ ಬತ್ತಿದ್ನಲ್ಲೋ ಅವನು ಜುಟ್ಟು ಬಿಟ್ಕೊಂಡು. ಆ ವೆಂಕಟೇಶ್ ಮೂರ್ತಿಯ ಊರಿನ ಕಸಬಾ ಶಾನ್ಭೋಗ ಗುಡ್ಡೇಪುರ ನಾಗಾಚಾರ್ಯರ 5ನೇ ಹಳಿಯ ಅಂಥೇಳಿ ಅವನೇ ನಾರಾಯಣ ಅಂಥೇಳಿ ಹೇಳ್ತಾ ಇರಬೇಕಾದಾಗ ನನಗೆ ನಿದ್ದೆ ಬಂದಂಗೆ ಆಯಿತು ಅಂಥೇಳಿ ಮಲ್ಕೊಳ್ಳೋಕೆ ಮುಂದಾದ ತಕ್ಷಣ ಅವನು, ನಿದ್ದೆ ಬರ್ತಿದ್ದೀನಪ್ಪ, ನೀನು ಮಲ್ಕೊ, ನಾನು ಹೊರಡ್ತೀನಿ ಅಂಥೇಳಿ ಆ ಮುದುಕ ಅಲ್ಲಿಂದ ಹೊರಟು ಹೋದ. ಸೊ ಇವೆಲ್ಲವನ್ನು ನೋಡ್ತಾ ಇದ್ದಾಗ ಏನನ್ಸುತ್ತೆ ಅಂದರೆ, ಯಾರ್ಯಾರು ಬಂದು ಏನೇನೆಲ್ಲ ವಿಚಾರಗಳನ್ನು ಮಾತಾಡ್ತಾ ಹೋಗ್ತಾ ಇರ್ತಾರಲ್ವ. ಸೊ ಆವಾಗ ಅವನು ಹೇಳ್ತಾನೆ, ಈ ಟೈಮಲ್ಲಿ ನಿಮ್ಗೆ ಈ ಥರ ಆಗಬಾರ್ದಾಗಿತ್ತು, ಒಂದೇ ದಿನಕ್ಕೆ ಎಷ್ಟು ಹಿಡಿದೋಗ್ಬಿಟ್ಟಿದ್ದೀರಿ ನೋಡಿ ನೀವು ಅಂಥೇಳಿ ಇನ್ನೊಬ್ಬ ಹೇಳ್ತಾನೆ. ಸರಿ ಆಯಿತು, ಅದೇ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಬ್ಬ ಅಲ್ಲಿಗೆ ಬರ್ತಾನೆ. ಬಂದು ಅರ್ಧ ಗಂಟೆ ಇಲ್ಲೇ ಉಳಿದ್ರೆ ಅವನ ಮಾತಿನ ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ನಾನು ಮೈ ಮೂಳೆ, ತಲೆ ಮೂಳೆಗಳೆಲ್ಲ ಕರಗೋದು ಅನ್ನೋ ರೀತಿನೆಲ್ಲ ಅವ್ನು ಮಾತಾಡ್ತಾ ಮುಂದಾಗ್ತಾನೆ. ಸರಿ, ಮಾರನೇ ದಿನ ಇನ್ನೊಬ್ಬ ಬಂದ. ಅವನೇನೋ ನಿರಾಶಾವಾದಿಯಾಗಿಲ್ಲ, ಒಂದು ರೀತಿ ಆಶಾವಾದಿಯ ರೀತಿಯಲ್ಲಿ ಕಾಣ್ತಾ ಹೋಗ್ತಾ ಇದ್ದ. ಅವನೊಂದು ಸ್ವಲ್ಪ ಹೇಗೆ ಮಾತಾಡಬೇಕು ಅಂಥೇಳಿ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಾಗ್ದಲೇ ಬಂದು, ನಾನು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಲ್ಲ ಆ ಟೈಮಲ್ಲಿ ಬಂದು ನನ್ನ ಭುಜವನ್ನು ತಟ್ಟಿ ಹೇಳ್ತಾನೆ, ಏನಮ್ಮ ಎಲ್ಲೋ ಬಿದ್ದು ಕೈ ಮುರಿದ್ಕೊಂಡಂತೆ, ಬಿಸಿಲು ಬಹಳ ಅಂತ ಅಂದ್ಬಿಟ್ಟು ಊರೆಲ್ಲ ಸುತ್ತಾಡಕ್ಕೆ ಹೋಗ್ಬಿಟ್ಟಿದ್ದ
ತಕ್ಷಾಸ್ತಿ ಆಯಿತು ಬಿಡು ನಿಂಗೆ ಅಂಥೇಳಿ ಒಂದು ರೀತಿ ಅವನಿಗೆ ಆಗಿದ್ದೇ ಒಳ್ಳೇದಾಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದ. ತಿಂಗಳು ಹೀಗೆ ನಿನ್ನ ಕೈಯೋ ಕಾಲೋ ಸೊಂಟನೋ ಮುರಿತಾ ಇರಲಿ, ಹಾಗಾದರೂ ಮನೇಲಿ ಸಿಗ್ತೀಯಾ, ಇಲ್ಲ ಅಂತ ಹೇಳಿದ್ರೆ ನಿನ್ನ ಮನೇಲಿ ಸಿಕ್ಕೋದೇ ಇಲ್ಲ, ಎಲ್ಲೆಲ್ಲಿರ್ತೀಯೋ ಯಾವನಿಗೆ ಗೊತ್ತು. ಸೊ ಇವಾಗಾದರೂ ಸಿಕ್ಕಿದೆಯಲ್ಲ ಅಂಥೇಳಿ, ಅಂದರೆ ಪ್ರತಿ ತಿಂಗಳು ಅವ್ನಿಗೆ ಇದೇ ರೀತಿ ಆಕ್ಸಿಡೆಂಟ್ ಆಗಲಿ ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡ್ತಾ ಹೋಗ್ತಾ ಇದ್ದ. ಇದನ್ನು ಅವ್ರ ಮನೇಲಿರ್ತಕ್ಕಂಥ ಅವರಮ್ಮ ಅವರೆಲ್ಲರೂ ಕೇಳಿಸ್ಕೊಂಡು ಎಂಥ ಅನಿಷ್ಟ ಬಾಯಿ ಇವನು ಮುಂಡೆ ಮಗಂದು ಅಂಥೇಳಿ ಬೈಕೊಳ್ಳೋ ರೀತಿಯಲ್ಲಿ, ಸೊ ಸರಿ ಆಯಿತು ಅಂಥೇಳಿ ಬೈಕೊಳ್ತಾರೆ. ಆಮೇಲೆ ಅವ್ರ ಅಜ್ಜಿನೂ ಕೂಡ ಒಂದೊಂದು ಮಾತನ್ನು ಹೇಳ್ತಾರೆ. ಹೇಳಾದ್ಮೇಲೆ ಪ್ರತಿದಿನ ಹೀಗೆ ಗೆಳೆಯರು ಬರೋದಕ್ಕೆ ಮುಂದಾದರು. ಆಮೇಲೆ ಇನ್ನೊಬ್ಬ ಗೆಳೆಯನು ಕೂಡ ಬಂದಾದಮೇಲೆ ಆಫೀಸಲ್ಲಿರ್ತಕ್ಕಂಥ ಎಷ್ಟೋ ಜನ ಗುಂಪಾಗೆ ಬಂದ ಮೇಲೆ ಏನು ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಗೆ ಯಾಕೆ ಹೋದ್ರಿ, ಅವರು ಪ್ಲಾಸ್ಟರ್ ಹಾಕಿರ್ತಾರೆ ಅಷ್ಟೇ, ಆಮೇಲೆ ಯಥಾ ಪ್ರಕಾರ ಮೂಳೆ ಬಿಟ್ಕೊಂಡೇ ಇರ್ತದೆ. ಇನ್ನೊಬ್ಬ ಆಂಜನೇಯನ ಭಕ್ತ ಅವನು, ನಮ್ಮೂರು ಮೈಸೂರು ಇದೆಯಲ್ಲ, ಮೈಸೂರಲ್ಲಿ ಒಬ್ಬ ಪೈಲ್ವಾನ ಬುಳ್ಳಪ್ಪ ಅಂತಿದ್ದಾನೆ, ಅವನ ಹತ್ರ ನೀನೇನಾದರೂ ಹೋಗಿದ್ರೆ 10 ನಿಮಿಷದಲ್ಲಿ ನಿನ್ನ ಎಂಥ ಮೂಳೆ ನೆಟ್ಟಗಿರಲಿಲ್ಲ ಅಂತ ಹೇಳಿದ್ರು ಅವನು ನೆಟ್ಟಗೆ ಮಾಡಿಬಿಡ್ತಾನೆ, ಅವನ ಹತ್ರ ಹೋಗ್ಬೋದಿತ್ತಲ್ವ ನೀನು ಅಂಥೇಳಿ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಜಡ್ಜಿ ಈ ಕೆಲವೊಂದು ಅಂಗಡಿಗೆ ಹೋಗ್ಬಿಟ್ಟು ಕೆಲವೊಂದಷ್ಟು ಪದಾರ್ಥಗಳನ್ನು ತೆಗೆದುಕೊಂಬಂದು ಅವನ್ನ ಚಚ್ಚಿ ಚೆನ್ನಾಗಿ ಕುಟ್ಟಿ ಅವನ್ನು ಯಾವ ಜಾಗ ಮುರಿದಿದೆಯೋ ಆ ಜಾಗಕ್ಕೆ ಹಚ್ಕೊಂಡ್ರೆ ಬೇಗ ನಿವಾರಿಸ್ಕೊಳ್ಳೋದು ಸಾಧ್ಯ ಇದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಏನು ಹೇಳ್ತಾನೆ, ಮೂಳೆ ಡಾಕ್ಟರ ಸಾಧನೆಗಳನ್ನೆಲ್ಲವನ್ನು ಹೇಳಿಬಿಟ್ಟು ಅವೆಲ್ಲವನ್ನು ಹೇಳ್ತಾನೆ. ಇನ್ನೊಬ್ಬನಿಗೆ ಇದನ್ನು ಕೇಳಿಸ್ಕೊಳ್ಳೋಕ್ಕಾಗ್ದಲೇ ಆಯುರ್ವೇದ ಯುನಾನಿ ಇವ್ಯಾವೂ ಕೂಡ ಬೇಡ ಕಣ್ರಿ, ನಮ್ಮ ವೆಲ್ಲೂರು ಹತ್ರ ಹೋಗ್ಬಿಟ್ಟು ಅಲ್ಲೊಂದು ಆಸ್ಪತ್ರೆ ಐತೆ, ಅಲ್ಲಿಗೆ ಹೋಗಿ ಬಂದರೆ ನಿಮ್ಮ ಬೇಗ ಎಲ್ಲವೂ ಕೂಡ ಕ್ಲಿಯರ್ ಆಗೋಗೋ ರೀತಿಯಲ್ಲಿ ಅವ್ರು ನಿಮ್ಮನ್ನು ನೋಡ್ಕೊಳ್ತಾರೆ, ಹೋಗ್ಬೋದಲ್ವ ನೀವು ಅಲ್ಲಿಗೆ ಅಂತ ಇನ್ನೊಬ್ಬ ಹೇಳ್ತಾನೆ. ನನಗೆ ಯಾವ ಮಾತೆಲ್ಲ ಕೇಳಿಸ್ಕೊಳ್ತಾ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಸುಮ್ಮನಾಗ್ತಾರೆ. ಸೊ ಇವೆಲ್ಲ ಅವರೆಲ್ಲರೂ ಹೋದ ಮೇಲೆ ಮಾರನೇ ದಿನ ಇನ್ನೊಬ್ಬ ಬಂದ ಮೇಲೆ ಅವನು ಕೂಡ ಬಂದು ಕೈ ಎಲ್ಲವನ್ನು ನೋಡ್ತಾನೆ. ಕೈಯೆಲ್ಲ ನೋಡಿದ್ಮೇಲೆ, ನಿನ್ನ ಕೈ ಇಷ್ಟೇನ ಆಗಿರೋದು, ನಾನೆಲ್ಲ ನಿನ್ನ ಕೈಯೇ ಮುರಿದೋಗಿತ್ತು ಕಣಪ್ಪ, ಗಾಯ ಜಾಸ್ತಿ ಆಗಿ ನೀನು ಬಿದ್ದಿರೋದು ನೋಡಿದ್ರೆ ಮುಖ ಎಲ್ಲ ತರ್ಚ್ಕೊಂಡು ಕೈ ಎಲ್ಲ ತರ್ಚ್ಕೊಂಡು ರಕ್ತ ಎಲ್ಲ ಸೋರೋಗಿರ್ಬೇಕೇನೋ, ಅದು ಅಲ್ಲದೆ ಒಂದು ರೀತಿ ಬೇರೆ ವಿಕಾರವಾಗೇನೋ ನೀನು ಕಾಣ್ತೀನೋ, ಕೊನೆಯ ಪಕ್ಷ ನನ್ನ ತಲೆ ಹಿಂಭಾಗನೋ ಮಂಡಿ ಚಿಪ್ಪೋ ಒಡೆದೋಗೋ ರೀತಿಯಲ್ಲಿ ನನಗಾಗೋಗಿದೆ, ಮೂಳೆಗಳು ಮುರಿದೋಗಿದೆಯೇನೋ ಅನ್ನೋ ರೀತಿಯಲ್ಲಿ ಆಗಿತ್ತು ಅಂತ ಹೇಳಿದ್ರೆ ಆವಾಗ ಈ ಅಪ್ಪನಿಗೆ ಏನೋ ಸಮಾಧಾನ ಆಗ್ತಿತ್ತೇನೋ ಅಂಥೇಳಿ. ಅದು ಅಲ್ಲದೆ ನಾನು ಇಷ್ಟನ್ನು ನೋಡೋದಕ್ಕೋಸ್ಕರ ಬಸ್ ಚಾರ್ಜ್ ದಂಡ ಆಗೋಯ್ತಲ್ಲ ನನಗೆ ಅಂಥೇಳಿ ಅಂದ್ಕೊಂಡು ಅವ್ನ ಮನೆಗೆ ಹೋಗಿರ್ಬೋದೇನೋ ಅಂಥೇಳಿ ಅವರೇ ಅಂದ್ಕೊಳ್ತಾರೆ. ಸೊ ಇವೆಲ್ಲವನ್ನು ಕೇಳಿದ್ಮೇಲೆ ಅವರಿಗೆ ಒಂದು ರೀತಿ ಹೀಗೆಲ್ಲ ಮಾತಾಡ್ತಾರೆ, ನನಗೆ ಬಂದು ಸಾಂತ್ವನ ಮಾಡಬೇಕು ಅಂಥೇಳಿ ಬರ್ತಾ ಇದ್ದಾರೋ ಅಥವಾ ನನಗೆ ಆಗಿರ್ತಕ್ಕಂಥದ್ದು ಕಡಿಮೆ ಆಗೋಗಿದೆ ಇನ್ನೂ ಜಾಸ್ತಿ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೋ ಅಂಥೇಳಿ. ಅದಾದಮೇಲೆ ಇನ್ನೊಬ್ಬ ಗೆಳೆಯ ಬರ್ತಾನೆ, ಏನಪ್ಪ ಕೈ ಪೆಟ್ಟು ಇಷ್ಟೊಂದು ಆಗೋಗಿದೆಯಲ್ಲ ಅಂಥೇಳಿ ಆ ಮಾತನ್ನು ಕೇಳಿದ ತಕ್ಷಣ ಪದೇ ಅದೇ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋಪ ಬಂದುಬಿಟ್ಟು ಜೋರಾಗಿ ಮಾತಾಡೋಕ್ಕೆ ಮುಂದಾಗ್ಬಿಡ್ತಾರೆ ಕೋಪ ಮಾಡಿಕೊಂಡು. ಹೌದು ಕಣೋ, ಈಗ 4 ದಿನಗಳಿಂದ ಸಂಜೆ 5 ಗಂಟೆ 22 ನಿಮಿಷಕ್ಕೆ ನಮ್ಮ ಬೀದಿಯಿಂದ ಹೋಗಬೇಕಾದಾಗ 615 ಗಜ ದೂರದಲ್ಲಿ ಸ್ಕೂಟ್ರು ತಿರುವಿನಲ್ಲಿ ಪಲ್ಟಿ ಆಗೋಯ್ತು, ಸಿದ್ದೀನಿ ಸರಿ ಹೋಗುತ್ತೆ ಅಂಥೇಳಿ ಅವನಿಗೆ ಜೋರಾಗಿ ಹೇಳಿದ ಮೇಲೆ, ಏನೋ ಇಷ್ಟೊಂದು ಹುಚ್ಚುಚ್ಚಾಗಿ ಮಾತಾಡ್ತೀಯಾ, ಏನು ಕೇಳಿದ್ರು ಏನು ಹಿಂಗಾಡ್ತೀಯಲ್ಲ ಅಂಥೇಳಿ ಮತ್ತಿನ್ನೇನೋ ಸಿಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. ನನಗೇನು ಹೇಳೋದಕ್ಕಾಗೋದಿಲ್ಲ, ಪ್ರತಿಯೊಬ್ಬರು ಇದನ್ನೇ ಮಾತಾಡ್ತಾ ಇದ್ದಾರೆ, ಇದನ್ನೇ ಕೇಳ್ತಾ ಹೋಗ್ತಾ ಇರ್ತಾರೆ. ಇನ್ಮೇಲೆ ಯಾರೇ ಬಂದರೂ ನಾಳೆಯಿಂದ ಈ ಏನೇನು ಆಗಿದೆಯೋ ಅದೆಲ್ಲವನ್ನು ಬರೆಸ್ಬಿಟ್ಟು ಒಂದು ಪ್ರಿಂಟೌಟ್ ಇಟ್ಬಿಡ್ತೀನಿ, ಅದನ್ನೇ ಎಲ್ಲರಿಗೂ ಕೊಟ್ಕೊಂಡು ಹೋಗ್ಬಿಡ್ತೀನಿ ಅಂಥೇಳಿ ಆವಾಗ ಅವರು ಓದ್ಕೊಂಡು ಕೂತ್ಕೊಂಡು ತಂಪಾಡಿಗೆ ತಾವು ಮಾತಾಡಿ ಎದ್ದು ಹೋಗ್ತಾರಲ್ವಾ ಅಂಥೇಳಿ. ಏನಯ್ಯ ಇಷ್ಟೊಂದು ಹಿಂಗೆ ಮಾತಾಡ್ತೀಯ, ಹುಷಾರಿಲ್ಲ ಅಂಥೇಳಿ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೀನು ಯಾಕೆ ಈ ಥರ ಮಾತಾಡ್ತಿದ್ಯಲ್ಲ ಅಂಥೇಳಿ. ಸೊ ಅದಾದಮೇಲೆ ಇನ್ನೊಬ್ಬ ಯಾರೋ ಬರ್ತಾನೆ, ಅವನ ಹತ್ರ ಭಯ ಬಿಡಬಾರ್ದು ಅಂಥೇಳಿ ನಾನು ತೀರ್ಮಾನ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಅವ್ನು ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಅವನ ಬಂದು ಪ್ರಶ್ನೆಗೆ ಅವ್ನು ಏನೇನೇನೋ ಪ್ರಶ್ನೆ ಕೇಳ್ದೆ, ಹೌದು ಇಲ್ಲ ಹೀಗೆ ಹ್ಞೂ ಅಂತ ಹೇಳಿ ಮಾಡಿದೆ. ಅದಾದಮೇಲೆ ಅವರೇ ಕೊನೆಗೆ ಹೋಗಬೇಕಾದಾಗ ಮಾತಾಡ್ಕೊಂಡು ಹೋದರು, ಏನೋ ಪಾಪ ಗ್ರಹಚಾರ ಕೈ ಮುರಿದು ಹೋಗಿದೆ ಅನಿಸುತ್ತೆ, ಅಷ್ಟೊಂದು ಚಿಂತೆ ಇರಲಿಲ್ಲ ಅಂಥೇಳಿ ಈ ಥರ ಎಲ್ಲ ಮಾತಾಡ್ಕೊಂಡು ಹೋಗ್ತಾರಲ್ಲಪ್ಪ ಅಂಥೇಳಿ ಅಂದ್ಕೊಳ್ತಾ ಹೋಗ್ತಾರೆ. ಅಂದರೆ ಇಡೀ ಒಂದು ನಮಗೆ ಉಪಾಘಾತ ಅಂತಕ್ಕಂತಹ ಪಾಠ ಏನು ಕೊಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಮೂಳೆ ಮುರಿತಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗೆ ಸಾಂತ್ವನದ ಮಾತುಗಳು ಮುಖ್ಯವಾಗಿರ್ತದೆ ಅಥವಾ ಪಾಸಿಟಿವ್ ಆಗಿರ್ತಕ್ಕಂತಹ ಮಾತುಗಳು ಮುಖ್ಯವಾಗಿರ್ತದೆ. ಅದು ಬಿಟ್ಟು ಇಲ್ಲ ಸಲ್ಲದ ಮಾತುಗಳು, ಇಲ್ಲ ಸಲ್ಲದ ಪ್ರಶ್ನೆಗಳು ಯಾವ ರೀತಿ ನಮಗೆ ಇರಿಟೇಟ್ ಮಾಡ್ತವೆ ಅನ್ನೋದನ್ನು ಕೂಡ ಈ ಪಾಠ ನಮಗೆ ತೋರಿಸ್ತಾ ಹೋಗುತ್ತೆ. ಥ್ಯಾಂಕ್ ಯು.